ಸರ್, ಈಗ ಗೃಹ ಸಚಿವರು ಇದೊಂದು ಆಕಸ್ಮಿಕ ಘಟನೆ ಆಗ್ಯದ ಮತ್ತು ಅವರು ಪರಸ್ಪರ ಲವ್ ಮಾಡ್ತಿದ್ರು ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ BJP ಅವರು ಅದನ್ನು ಇಟ್ಕೊಂಡು ಕ್ರಾಸ್ ಮಾಡ್ತಿದ್ದಾರೆ. ನಿಮಗೆ ಇವರು ಗೃಹ ಸಚಿವರ ಹೇಳಿಕೆ ತರವಲ್ಲ ಇದು ಅಂತೇಳಿ. ಅಲ್ಲ, ಈಗ ಪಾಪ ನಿರಂಜನ್ ಹಿರೇಮಠ ಅವರ ಮಗಳು ಭಾಳ ಬರ್ಬರವಾಗಿ ಹತ್ಯೆ ಆಗಿದ್ದು ಬಹುಶಃ ಎಲ್ಲರೂ ಕೂಡ, ಎಲ್ಲ ಸಮಾಜದ ಜನರು ಕೂಡ ಇಲ್ಲಿ ಜಾತಿ ಯಾವುದೂ ಬರೋದಿಲ್ಲ, ಎಲ್ಲರೂ ಕೂಡ ಖಂಡಿಸಲೇಬೇಕು. ಬಹುಶಃ ನಾವು ಎಲ್ಲರೂ ಯಾವ ಮಟ್ಟಕ್ಕೆ ನಾವು ಅವ್ನಿಗೆ ಶಿಕ್ಷೆ ಆಗಬೇಕಂದ್ರೆ ಅವ್ನಿಗೆ ಗಲ್ಲು ಶಿಕ್ಷೆ ಆಗಬೇಕನ್ನುವಂಥದ್ದು ಎಲ್ಲರೂ ನಮ್ಮ ಒತ್ತಾಯ. ಇವತ್ತು ಗೃಹ ಸಚಿವರ ಹೇಳಿಕೆ ಅದು ಏನು ಮಾಹಿತಿಯನ್ನು ಪೊಲೀಸ್ ಇಲಾಖೆಯಿಂದ ಪಡ್ಕೊಂಡಿರ್ತಾರೆ ಅದನ್ನು ಮಾತ್ರ ಅವ್ರು ಹೇಳಲಿಕ್ಕೆ ಬಯಸ್ತಾರೆ. ಅವ್ರಿಗೆ ಯಾವುದು ಇಲ್ಲಿ ವಾಸ್ತವಾಂಶ ಏನಿದೆ ಅನ್ನುವಂಥದ್ದು ಅವ್ರಿಗೆ ಯಾವುದು ಇಲ್ಲಿ ಈ ಊರಿನವರಲ್ಲ, ಏನೂ ಅಲ್ಲ. ಅವರು ಇಡೀ ರಾಜ್ಯದ ಏನು ಮಾಹಿತಿ ಇಲಾಖೆಯಿಂದ ಏನು ಪಡೆದುಕೊಂಡಿರ್ತಾರೋ ಆ ಮಾಹಿತಿ ಪ್ರಕಾರ ಅವರು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಇವತ್ತು ಅದನ್ನು ಇವರು ರಾಜಕೀಯ ಮಾಡುವಂಥದ್ದು, ಸತ್ತ ಹೆಣ ಮೇಲೆ ರಾಜಕೀಯ ಮಾಡುವಂಥದ್ದು ಇದು ಸರಿಯಲ್ಲ. ಪೊಲೀಸ್ ಇಲಾಖೆ ಏನಾದ್ರು ತಪ್ಪು ಮಾಹಿತಿ ಕೊಡ್ತಾರೆ ಅಲ್ಲ, ಅದು ಏನು ಪೊಲೀಸ್ ಇಲಾಖೆ ಮಾಹಿತಿ ಕೊಟ್ಟಿದ್ದಾರೋ ಅದು ಇದು ಸಂಪೂರ್ಣವಾದಂಥ ತನಿಖೆ ಆದಮೇಲೆ ವಾಸ್ತವಾಂಶ ಏನನ್ನೋದು ಗೊತ್ತಾಗ್ತದೆ. ಇವತ್ತು ಅವ್ರಿಗೇನು ತಿಳಿದಂಥ ಮಾಹಿತಿ ಅವ್ರಿಗೆ ಕೊಟ್ಟಿದ್ದಾರೆ, ಅದು ತಪ್ಪಿರ್ಬೋದು ಸರಿ ಇರ್ಬೋದು ಅನ್ನುವಂಥದ್ದು ಅದು ಆಮೇಲೆ ಗೊತ್ತಾಗ್ತದೆ. ಈಗ ಅವ್ರಿಗೇನು ಇಲಾಖೆಗೇನು ಮಾಹಿತಿ ಗೊತ್ತಿದೆ ಆ ಮಾಹಿತಿಯನ್ನು ಅವರು ಹೋಮ್ ಮಿನಿಸ್ಟರ್ ಕೊಟ್ಟಿರ್ತಾರೆ, ಅದು ಹೇಳಿಕೆಯನ್ನು ಅವ್ರು ಹೇಳಿರ್ತಾರೆ. ಈ ಚುನಾವಣಾ ಸಂದರ್ಭದೊಳಗೆ BJP ಇದನ್ನು ಯೂಸ್ ಮಾಡ್ಕೊಳ್ಳೋಕೆ ನೋಡ್ರಿ, ಯಾರೂ ಕೂಡ ಇದರ ಅಡ್ವಾಂಟೇಜ್ ತೊಗೊಳ್ಳೋವಂಥದ್ದು ಸಾವಿನ ಮೇಲೆ ನಾವು ರಾಜಕೀಯ ಮಾಡುವಂಥ ಕೀಳು ಮಟ್ಟಕ್ಕೆ ನಾವು ಯಾರೂ ಕೂಡ ಹೋಗಬಾರ್ದು. ಕನಿಷ್ಠ ಮಾನವೀಯತೆ ಮೆರೆಯುವಂಥ ಕೆಲಸ ನಮ್ಮಿಂದ ಎಲ್ಲರೂ ಕೂಡ ಆಗಬೇಕು. ಇವತ್ತು ನಿರಂಜನ್ ಮಗಳಲ್ಲ, ನನ್ನ ಮಗಳು. ನಾನು ಭಾಳ ಹತ್ತಿರ ಅವಳಿಗೆ, ಯಾವಾಗಿಂದ ಮುಂಚೆಯಿಂದನೂ ಕೂಡ ಭಾಳಷ್ಟು ಹತ್ತಿರದೇ ಇದ್ದೆ. ಅವನು ಇವತ್ತು ಭಾಳ ನನಗೂ ಕೂಡ ಭಾಳ ಪ್ರೀತಿ ಮಗಳ ರೀತಿಯಲ್ಲಿ ಕಾಣ್ತಿದ್ದೆ ನಾನು ಯಾವತ್ತೂ ಕೂಡ. ಭಾಳಷ್ಟು ಅವಳ ಜೊತೆಗೆ ಯಾವ ಕಾರ್ಯಕ್ರಮ ಅವ್ರ ಮನೆಗೆ ಹೋದರೂ ಕೂಡ ಭಾಳ ಹಪ್ಕೊಂಡು ಆಕೆಗೆ ಯಾವತ್ತೂ ಕೂಡ ನನ್ನ ಮಗಳ ಥರ ಯಾವಾಗ ಕೂಡ ಅನೇಕ ಸ್ನ್ಯಾಪ್ಸ್ ಕೂಡ ಅದಾವೆ, ಫೋಟೋ ತೆಗೆದುಕೊಂಡಂಥದ್ದು. ಅವ್ರ ಮನೆಗೆ ಹೋದಾಗೆಲ್ಲ ನಾನೇ ಊಟ ಮಾಡೋಗ್ರಿ ಅಂಕಲ್ ಅಂತೇಳಿ ಭಾಳ ಮಗಳ ಥರ ಟ್ರೀಟ್ ಮಾಡ್ತಿದ್ಲು. ಇವತ್ತು ಅಂತಾರೆ ಎಲ್ಲರ ಮಗಳು, ಇವತ್ತು ಮನೆ ಮಗಳು. ಇವತ್ತು ಯಾರು ಕೂಡ ಇವತ್ತೆಲ್ಲ ಮನೆ ಮಗಳನ್ನ ಕಳ್ಕೊಂಡಿದ್ವಿ. ಬಹುಶಃ ಆ ಕುಟುಂಬದಲ್ಲಿ ಕೂಡ ಭಾಳ ದುಃಖದಲ್ಲಿದೆ. ಎಲ್ಲರೂ ಕೂಡ ಸಾಂತ್ವನ ಹೇಳಿ ದುಃಖ ಭರಿಸುವಂಥ ಅವರಿಗೆ ಆ ಶಕ್ತಿ ಕೊಡಲಿ ದೇವರು ಅನ್ನುವಂಥದ್ದು ಎಲ್ಲರೂ ಪ್ರಾರ್ಥನೆ ಮಾಡಬೇಕು ವಿನಃ. ನಿಮಗೆ ಅನಿಸ್ತದ BJP ಅವರು ಇದನ್ನು ಎಲೆಕ್ಷನ್ ಇಶ್ಯೂ ಆಗಿ ಮಾಡ್ಕೊತಾ ಇದ್ದಾರೆ ಅಂತ ಅನಿಸ್ತದ? ಅವರು ಏನು ಮಾಡ್ಕೊಳ್ತಾರೋ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಖಂಡಿತವಾಗಿ ಕೂಡ ಮಾನವೀಯತೆ ಮೆರೆಯುವಂಥ ಕೆಲಸ ಮಾಡಬೇಕು ವಿನಃ ಹೆಣದ ಮೇಲೆ ನಾವು ಯಾರೂ ಕೂಡ ರಾಜಕೀಯ ಮಾಡುವಂಥದ್ದು ಆಗಬಾರ್ದು. ಈ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಈ ಘಟನೆ ಆಕಸ್ಮಿಕ ಅಂತ, ಅದು ಸ್ವಲ್ಪ ಇಶ್ಯೂ ಆಗಿದೆ. ಅಲ್ಲ, ಅವ್ರಿಗೆ ಆ ಮಾಹಿತಿ ಏನು ಇಲಾಖೆಯಿಂದ ದೊರಕಿದೆ ಆ ಇಲಾಖೆ ಮಾಹಿತಿ ಪ್ರಕಾರ ಹೋಮ್ ಮಿನಿಸ್ಟ್ರ್ ಹೇಳಿಕೆ ನೀಡಿರ್ತಾರೆ. ಅವ್ರು ಯಾವುದೋ ಅಲ್ಲಿ ನಡೆದಂಥ ಘಟನೆ ಯಾವ ರೀತಿ ಆಯಿತು ಅನ್ನುವಂಥದ್ದು ಇಲಾಖೆ ಏನು ಅವರಿಗೆ ಮಾಹಿತಿ ಕೊಟ್ಟಿದೆ ಆ ಮಾಹಿತಿ ಮೇಲೆಗೆ ಅವರು ಮಾತಾಡಿರ್ತಾರೆ. ಖಂಡಿತವಾಗಿ ಕೂಡ ಅದು ಏನಿದೆ ಕೂಲಂಕುಷವಾಗಿ ತನಿಖೆ ಆದಮೇಲೆ ಎಲ್ಲ ಮಾಹಿತಿ ನಮ್ಗೆ ಹೊರಗೆ ಬರ್ತದೆ. ಇನ್ನೂ 4 ಜನ ಇದ್ದಾರೆ ಅಂತ ಹೇಳ್ತಿದ್ದಾರೆ ಅವ್ರ ತಂದೆಯವರು. ಖಂಡಿತವಾಗಿ ಯಾರೇ ಇರಲಿ, ಇವತ್ತು ಅವ್ರಿಗೆ ಎಂಥ ಶಿಕ್ಷೆ ಆಗಬೇಕಂತಂದ್ರೆ ಇನ್ನೊಬ್ಬರಿಗೆ ಇನ್ನೊಮ್ಮೆ ಇಂಥ ಕೃತ್ಯವನ್ನು ಮಾಡಲಿಕ್ಕೆ ಹೆದರಿಕೆ ಹುಟ್ಟಬೇಕು, ನಡುಕು ಹುಟ್ಟಬೇಕು. ಆ ರೀತಿಯ ಒಂದು ಶಿಕ್ಷೆ ಆಗಬೇಕು ಖಂಡಿತವಾಗಿ ಕೂಡ. ಯಾರೇ ಇರಲಿ, ಯಾವುದೇ ಜಾತಿಗೆ ಅದು ಸಂಬಂಧನೇ ಇಲ್ಲ. ಒತ್ತಾಯ ಖಂಡಿತವಾಗಿ ಕೂಡ ಗಲ್ಲು ಶಿಕ್ಷೆ ಆಗಬೇಕನ್ನೋವಂಥದ್ದು ಎಲ್ಲರ ಒತ್ತಾಯ. ಬಹುಶಃ ಅವಳಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಖಂಡಿತವಾಗಿ ಕೂಡ ಕಠಿಣವಾದಂಥ ಶಿಕ್ಷೆ ಆಗಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.